ಸರ್, ಇವತ್ತು ಇತಿಹಾಸ ಒಂದು 53 ವರ್ಷದ ಪಟ್ಟಾಭಿಷೇಕ ಕಾರ್ಯಕ್ರಮ. 53 ವರ್ಷ ಸೇವೆ ಮಾಡಿ ಇವತ್ತು ಅವರಿಗೆ 92 ವರ್ಷ ಅರ್ಚಕರು. 50 ವರ್ಷ ಸತತವಾಗಿ ಏನೇ ತೊಂದರೆ ಇಲ್ಲದಂಗೆ 50 ವರ್ಷ ವಯಸ್ಸಾದ ಕಾರಣ ಅವರು ಇವತ್ತು ನಾವು ಬದಲಾವಣೆ ತಂದು ಬೇರೆಯವರಿಗೆ ಮಂಜಮ್ಮ ಮತ್ತು ಮಾರೇಗೌಡರು ಅಂತಾದಂಥ ಹೊಸದಾಗಿ ಪಟ್ಟಾಭಿಷೇಕ ಮಾಡಿದ್ದೀವಿ. ಈ ಪಟ್ಟಾಭಿಷೇಕ ಕಾರ್ಯಕ್ರಮ ನಿನ್ನೆ ಸಂಜೆ 4 ಗಂಟೆಯಿಂದನೂ ಕಳಸ ಪೂಜೆ, ಗಂಗಾರತಿ ಮತ್ತು ಎಲ್ಲ ದೇವರುಗಳ ಪೂಜೆ ಮತ್ತು ಹೋಮ ಹವನಗಳಿಂದ ಮತ್ತು ಪ್ರಸಾದ ಆಗೋದು. ಬೆಳಗ್ಗೆ ಪ್ರತಿದಿನದಂತೆ ಇವತ್ತು ಕರಗಾಮಸ ಅವರದ ದೀಕ್ಷಾ ವಂದನ ಮತ್ತು ವಸ್ತ್ರವಂದನ ಮತ್ತು ಎಲ್ಲ ಕಾರ್ಯಕ್ರಮಗಳದ್ದು ಅವರಿಂದ ನಮ್ಮ ಹೊಸ ಅರ್ಚಕರಿಂದ ಹಳೆ ಹೊಸ ಅರ್ಚಕರಿಗೆ ಮಾಲೆ ಪಡೆಯುವುದು ಹೊಸ ಅರ್ಚಕರ ಮಾರೇಗೌಡರಿಗೆ ಒಂದು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದೈತೆ. ಈ ಕಾರ್ಯಕ್ರಮ ಒಂದು ಇತಿಹಾಸದ್ದೇ ಹೇಳ್ಬೋದು. ನಾವಂತೂ ನೋಡಿರಲ್ಲ, ಇತಿಹಾಸದ ಇದು. 53 ವರ್ಷ ಅಂದರೆ ಯಾರು ಸುಲಭ ಅಲ್ಲ, ಯಾರೂ ಮಾಡೋಕ್ಕಾಗಲ್ಲ. ಅಂಥ ಸೇವೆ ಮಾಡಿ ಇವತ್ತು ಆ ಮಾನಿಯವರು ಇವತ್ತು ಬೇರೆಯವರಿಗೆ ಹಿಂದೆ ಮಾರಣ್ಣವರು ಜಯಮ್ಮ ಮಾರಣ್ಣವರು 53 ವರ್ಷ ಸತತವಾಗಿ ನಡ್ಸ್ಕೊಂಡು ಬಂದು ಇಂಥವ್ರಿಗೂ ಅವರೇ ನಡೆಸಿದ್ದು. ಇವತ್ತು ಮಂಜಮ್ಮ ಮಾರೇಗೌಡರೆ ಹೊಸದಾಗಿ ನಾವು ಪಟ್ಟಾಭಿಷೇಕ ಮಾಡಿದ್ದು. ಬೂದಿಯಾಳ ವಯಸ್ಸಾದ ಕಾರಣ 53 ವರ್ಷ ಸೇವೆ ಮಾಡೋರು, ಬರೀ ಸೇವೆನೇ 53 ವರ್ಷ. ಈಗ 92 ವರ್ಷ ಅವ್ರಿಗೆ. ಅವರ ಇತಿಹಾಸ ಅಂತ ಇರೋದು ಅವರು ಸೇವೆ ಮಾಡಿ ಇವತ್ತು ಅವ್ರಿಗೆ ಒಂದು ಪಟ್ಟಾಭಿಷೇಕ ಕಾರ್ಯಕ್ರಮ ಒಂದು ಅದ್ದೂರಿಯಾಗಿ ಬೂದಿಯಾಳ ಗ್ರಾಮದಿಂದ ಸಂಜೆಯಿಂದನೂ ಇವತ್ತು ಒಳ್ಳೆ ಕಾರ್ಯಕ್ರಮ ನಡೀತಾ ಇದೆ. ಜನ ಸುತ್ತಮುತ್ತ ಹಳ್ಳಿ ಜನ ಗ್ರಾಮಸ್ಥರು ಭಕ್ತಾದಿಗಳು ಭಾಳ ವಿಜೃಂಭಣೆ. ನೆನ್ನೆ ಭಾಳ ಸುಮಾರು 1000 ಜನ ತನಕ ನೆನ್ನೆ ಬಂದರು. ಇವತ್ತೊಂದು 2-2.5 ಸಾವಿರ ಜನ ತನಕ ಬಂದು ಆ ದೇವಿ ದರ್ಶನ ಪಡೆದು ಮತ್ತು ಪ್ರಸಾದ ವಿನಿಯೋಗ ನಡೀತಾ ಇದೆ. ಎಲ್ಲ ನಮ್ಮ ಊರಿನ ಹಿರಿಯರು ಮಾಡಿದಂತಹ ಇವತ್ತೊಂದು ಪುಣ್ಯ ಅಂತಲೇ ಹೇಳ್ಬೋದು. ಇದು ಒಂದು ಹಿರಿಯರು ಏನಿದ್ರು ಹಿಂದೆ ಆ ಹಿರಿಯರು ಮಾಡಿದಂಥ ಪುಣ್ಯ ಇವತ್ತು ನಾವು ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಊರು ಗ್ರಾಮದ ಅದೇ ಥರ ಎಲ್ಲ ನಾವು ಯುವಕ ಮುಖಂಡರುಗಳು, ನಮ್ಮ ಸಹೋದರರು ಮತ್ತು ಎಲ್ಲ ನಮ್ಮ ಗ್ರಾಮಸ್ಥರುಗಳು ಎಲ್ಲ ರೀತಿಯಲ್ಲಿ ಒಂದು ಹೊಂದಾಣಿಕೆಯಿಂದ ಭಾಳ ವಿಜೃಂಭಣೆ ನಡೀತಾ ಸರ್. ಖಂಡಿತ ಸುತ್ತಮುತ್ತಲಿ ನೋಡಿಲ್ಲ, ಎಲ್ಲ ವರ್ತಮಾನ ಕೊಟ್ಟು ಪ್ರತಿಯೊಂದು ಊರಿಗೆ ಹೋಗಿ ನಾವೇನೆ 3 ಬ್ಯಾಚ್ ಮಾಡಿ ಪ್ರತಿಯೊಂದು ಊರಿಗೂ ಪಾಂಪ್ಲೆಟ್ ತಲುಪಿಸಿದ್ದೀವಿ. ಆಮೇಲೆ ದೂರ ಇರೋರಿಗೆ ವಾಟ್ಸಪ್ ಮುಖಾಂತರ ಮಾಡಿ ಎಲ್ಲ ಭಕ್ತಾದಿಗಳು ನಾವು ಒಂದು 3 ಕಾರ್ಯಕ್ರಮ ಅಂದ್ಕೊಂಡಿದ್ದೆ ಸರ್. ಅದು ಎಲ್ಲ ನಮ್ಮ ಊರಿನ ಗ್ರಾಮಸ್ಥರುಗಳು ಪ್ರತಿಯೊಬ್ಬರೂ ಸಹ ಎಲ್ಲ ಸಮುದ್ರದಲ್ಲಿ ಬಂದು ಎಲ್ಲರಿಗೂ ತಲುಪಿಸಿ ನೋಡಿ. ಎಲ್ಲ ಪ್ರತಿಯೊಬ್ಬರು ಯಾರೋ ತಪ್ಪಿಸ್ಕೊಂಡಂಗೆ ಬಂದು ಭಗವಾನ್ಗೆ ಒಂದು ಭಾಗವಹಿಸಿದ್ದಾರೆ ಸರ್. ನನ್ನ ಹೆಸರು ಮಂಜುನಾಥ್ ಗೌಡ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ನೆಲಮಂಗಲ. ಊರಿಗೆ ಗ್ರಾಮಸ್ಥರ ಒಟ್ಟಾಗಿ ಸೇರಿ ಒಂದು ಹಬ್ಬ ಆಚರಿಸ್ತೀವಿ. ಈ ಸಂದರ್ಭದಲ್ಲಿ ತಾವು ಏನೇನು ಕಷ್ಟಪಡ್ತೀವಿ? ನಾನು ಹೇಳೋದಿಷ್ಟೇ, ಹಿಂದೆ ನಾವು ಹುಡುಗರು ನನಗೀಗ 63 ವರ್ಷ ವಯಸ್ಸು, 52 ವರ್ಷ ಇವ್ರಿಗಾಗಿದೆ. 12ನೇ ವರ್ಷದಾಗಿದ್ದಾಗ ನಾನು ಪಟ್ಟಾಭಿಷೇಕ ನೋಡಿದ್ದೆ. ನಮಗೆ ಹಿರಿಯ ಮಾರಣ್ಣವ್ರಿಗೆ ಹನುಮೇಗೌಡರಿಂದ ಹಸ್ತಾಂತರ ಇವರು ಮಾರಣ್ಣವ್ರಿಗಾಗಿತ್ತು. ಹನುಮೇಗೌಡರು ಮೊದಲಿದ್ದರು, ಅವರು 48 ವರ್ಷ 50 ವರ್ಷ ಮಾಡಿದ್ರಂತೆ ಈ ಪೂಜಾ ಕಾರ್ಯಕ್ರಮ. ಅವರಾದಮೇಲೆ ಮಾರೇಗೌಡರು ಕಟ್ಟಿರು ಮಾರಣ್ಣವ್ರಿಗೆ. ಮಾರಣ್ಣವರು 52 ವರ್ಷ ಸತತವಾಗಿ ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ನೆಲಮಂಗಲ ತಾಲೂಕಲ್ಲಿ ಎಲ್ಲೂ ಒಂದು ಕಪ್ಪು ಚುಕ್ಕೆ, ಒಂದು ಸಣ್ಣ ಚುಕ್ಕೆ ಇಲ್ಲದಂಗೆ ಇದುವರೆಗೂ 52 ವರ್ಷ ಒಂದೇ ಒಂದು ದೇವಸ್ಥಾನದ ಒಂದೇ ಒಂದು ಏನೋ ಒಂದು ಪಿನ್ನು ಸಹಿತ ಮುಟ್ಟದಂಗೆ ಜೀವನದಲ್ಲಿ ನಾನು ಇಂಥವ್ರಿಗೂ ನಾನು ಎಷ್ಟೋ 1000 ಜನ ನೋಡಿದ್ದೀನಿ, ಎಷ್ಟೋ ದೇಶ ತಿರ್ಕೊಂಬಂದಿದ್ದೀನಿ. ಈ ಶ್ರದ್ಧೆ, ಈ ಶ್ರಮ ಇನ್ನೆಲ್ಲೂ ನಾನು ನೋಡಿರಲಿಲ್ಲ. ಇದಕ್ಕೆ ಬೂದಿಯಾಳ ಗ್ರಾಮಸ್ಥರು ಈ ಜಾತ್ರೆ ಆಗ್ತದೆ. ಈ ಜಾತ್ರೆ ಪಟ್ಟಾಭಿಷೇಕ ಈ ಜಾತ್ರೆ ಆದಾಗ 23 ಹಳ್ಳಿ ಬರ್ತವೆ ಇಲ್ಲಿಗೆ. 23 ಹಳ್ಳಿ 23 ಜನ ಸೇರ್ತಾರೆ. ಇಂಥ ವಿಭಜನೆ ಜಾತ್ರೆಗೆ ನಮ್ಮಲ್ಲಿ ಏನಾಗಿದ್ದು ಪಟ್ಟಾಭಿಷೇಕ ಮಾರಣ್ಣವ್ರಿಗೆ 52 ವರ್ಷ 53 ವರ್ಷ ಆದ ದೇಶ ಪಟ್ಟಾಭಿಷೇಕ ಕಟ್ಟಿ ಅವ್ರಿಗೆ 94 ವರ್ಷ ವಯಸ್ಸಾಗ್ಬಿಡ್ತು. ವಯಸ್ಸಾದ್ಮೇಲೆ ಅವ್ರ ಕೈಲಿ ಕರಗ, ನಮ್ಮದು ಕರಗ ಅಂದರೆ 42-43 kg ತೂಕ ಬರೋ ಅಂತ ಕರಗದನ್ನು ಹತ್ಕೊಂಡು ಒಂದು ದಿವಸ ಪೂರ 24 hours ಊಟ ಇಲ್ದಂಗೆ, ಒಂದು ದಿವಸ ಪೂರ ಊಟ ಇಲ್ದಂಗೆ, ನೀರಿಲ್ದಂಗೆ ಇದು ಪ್ರತಿ ಮನೆಗೂ ಕುಣಿದು ಓದ್ತದೆ ದೇವರು ಕರಗದಮ್ಮ. ಅದು ಇತಿಹಾಸ. ಯಾಕೆಂತಂದ್ರೆ ಅದಕ್ಕೊಂದು ಏಜ್ ಬೇಕು, ಇದು ಬೇಕು, ಏನೋ ಬೇಕು. ಒಂದು ಪ್ರತಿ ಮನೆಯೊಳಗೂ ಹೋಗಿ ಪ್ರತಿ ಮನೆಯೊಳಗೂ ಇಳಿಸಿ ತಿರ್ಗಿ ಮತ್ತೆ ಹೋಗಿ ಅದಕ್ಕೊಂದು ಈಡ್ಗಾಯ ಪೂಜೆ ಮಾಡಿಸ್ಕೊಂಡು ಮತ್ತೆ ಬರ್ತದೆ. ಇದು ಸಾಮಾನ್ಯದಲ್ಲ. ಬೆಂಗಳೂರಾಗ ಏನು ನಡೀತದೆ ಕರಗ, ಆ ಕರಗಕ್ಕಿಂತ ಒಂದು ಇಂಚು ನಾನು ಮೇಲು ಅಂತ ಹೇಳಬಲ್ಲೆ ನನ್ನ ಅನಿಸಿಕೆ ಪ್ರಕಾರ. ಹಂಗಿರುವಾಗ ಇದಕ್ಕೆ ಸುತ್ತಮುತ್ತಲ ಗ್ರಾಮಸ್ಥರು, ಆಮೇಲೆ ಇಲ್ಲಿ ನಮ್ಮ ಬೂದಾಳ್ನಲ್ಲಿ ಇರೋ ಅಂಥವ್ರು, ಇಲ್ಲಿ ಜಾತಿ ಭೇದ ಮತ ಏನೂ ಇಲ್ಲ ನಮ್ಮಲ್ಲಿ. ನಾವೆಲ್ಲ ಒಂದೇ. ಬೂದಿಯಾಳು ಅಂದರೆ ಒಂದೇ. ಬೂದಿಯಾಳು ಅಂದರೆ 2 ಇಲ್ಲ. ಬೂದಿಯಾಳು ಅಂದರೆ ಒಂದಿಂದ ಇರುವಾಗ ಯಾರೂ ಇದುವರೆಗೂ ಒಂದು ಕಡ್ಡಿ ಇಕ್ಕಿಲ್ಲ, ಯಾರು ಇಕ್ಕಕ್ಕೆ ಬರೋದು ಇಲ್ಲ. ಪರಮಾತ್ಮ ಹಂಗೆ ಕಾಪಾಡ್ಕೊಂಡು ಹೋಗೇನೆ. ಇಲ್ಲಿರೋಂಥ ಜನ ಸೇರಿರೋಂಥವ್ರು ಯಾರಿಗೂ ಒಂದೇ ಒಂದು ಪಿನ್ನು ಯಾರಿಗೂ ತೊಂದರೆ ಆಗದಂಗೆ ಆ ಭಗವಂತ ಕಾಪಾಡ್ಕೊಂಡು ಇಲ್ಲಿವರೆಗೂ. ಇನ್ನು ಈಗ 52ನೇ ವರ್ಷದ ಪಟ್ಟಾಭಿಷೇಕದಲ್ಲಿ ನಮ್ಮ ಬೈಲಪ್ಪ ಗಂಗ್ಲಕ್ಷ್ಮಕ್ಕ ಅಂತ ಹೇಳಿ ಅವರಿಗೆ ಒಂದು ಹಿರೇಮಗ
ಮಾರೇಗೌಡ ಅಂತೇಳಿ, ಮಾರೇಗೌಡ ಮಂಜಮ್ಮ ಅಂತೇಳಿ ಅವರಿಗೆ 52 ವರ್ಷ ಕಳೆದ ಮೇಲೆ ಈ ಪಟ್ಟಾಭಿಷೇಕನ ಅವರಿಗೆ ಹಸ್ತಾಂತರ ಮಾಡ್ಯವ್ರೆ ಮಾರಣ್ಣವರು. ಅವ್ರು ಕಾರ್ಯನಿರ್ವಹಿಸ್ಕೊಂಡು ಕಾರ್ಯಕ್ರಮ ಪೂರ ಮಾರೇಗೌಡ ಮಂಜಮ್ಮನವರೇ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಇದು ಉಸ್ತುವಾರಿನ ಊರಿನ ಮುಖಂಡರುಗಳು, ಊರಿನ ಬುದ್ಧಿಜೀವಿಗಳು ಇದನ್ನ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತ ಹೇಳಿ ನಾನು 2 ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಗೆ ತಮಗೆಲ್ಲ ವಂದಿಸಿ ನಮಸ್ಕಾರ.